हिपोक्रेसी की भी सीमा होती है ಹಿಪೋಕ್ರಸಿ ಕಿ ಬಿ ಸೀಮಾ ಹೋತಿ ಹೈ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಮಾತು ಬಹಳ ಪ್ರಸಿದ್ಧ. ಬೂಟಾಟಿಕೆಗೂ ಒಂದು ಮಿತಿ ಎಂಬುದಿದೆ ಎಂಬುದು ಇದರ ಅರ್ಥ. ಇದೀಗ ಬಿಜೆಪಿ ಪ್ರಭಾವಿ ಸಂಸದ, ಕಲ್ಲಿದ್ದಲು ಗಣಿ ಮತ್ತು ಉಕ್ಕು ಸಂಸದೀಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವ ಅನುರಾಗ್ ಠಾಕೂರ್ ಅವರು ಈ ಬೂಟಾಟಿಕೆಗೆ ಅನ್ವರ್ಥ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಅವರು ಅಮಿತ್ ಶಾ ಅವರಿಗೆ ಬೆಂಬಲವಾಗಿ ಎದ್ದು ನಿಂತು ಮಾತನಾಡಿದಾಗ ಅವರ 82,000 ರೂಪಾಯಿ ಬೆಲೆಯ ಲೂಯಿಸ್ ವಿಟಾನ್ ಲೆದರ್ ಬೆಲ್ಟ್ ಕಾಣಿಸಿಕೊಂಡಿದೆ. ಫ್ರೆಂಚ್ ನಿರ್ಮಿತ ಈ ಬೆಲ್ಟ್ ಕಾಣಿಸಿಕೊಂಡದ್ದೇ ತಡ ತಕ್ಷಣ ಅವರು ಕುಳಿತುಕೊಂಡಿದ್ದಾರೆ. ಆ ಬಳಿಕ ತನ್ನ ಕೋಟ್ನ ಬಟನ್ ಹಾಕಿಕೊಳ್ತಾರೆ. ಆದರೆ ಅಷ್ಟರಲ್ಲಾಗಲೇ ಕ್ಯಾಮೆರಾ ಆ ಬೆಲ್ಟ್ ಅನ್ನು ಸೆರೆ ಹಿಡಿದಿದೆ. ಇದೇ ಅನುರಾಗ್ ಠಾಕೂರ್ ಈ ಹಿಂದೆ ಸ್ವದೇಶಿ ಮಂತ್ರದ ಭಾಷಣ ಮಾಡಿದ್ದರು. ಇಲ್ಲಿಯದೇ ವಸ್ತು ಖರೀದಿಸಿ, ಇಲ್ಲಿಯದೇ ಬಟ್ಟೆಯನ್ನು ತೊಟ್ಟು ಇಲ್ಲಿಯ ಸ್ವದೇಶಿ ಉತ್ಪನ್ನಗಳ ಬೆಳವಣಿಗೆಗೆ ಭಾರತೀಯರು ಕೊಡುಗೆ ಕೊಡಬೇಕು ಎಂದು ಹೇಳಿದ್ದರು. और हिंदुस्तान के लोगों का बना हुआ सामान पहने, खाएं, इस्तेमाल करें तो एक अपनी इकोनॉमी को बल मिलेगा. ಹಾಗೆ ಹೇಳಿದ ಅನುರಾಗ್ ಠಾಕೂರ್ ಅವರು ಇದೀಗ ಫ್ರೆಂಚ್ ನಿರ್ಮಿತ ದುಬಾರಿ ಲೆದರ್ ಬೆಲ್ಟ್ ಅನ್ನ ಕಟ್ಟಿಕೊಂಡಿರುವುದು ಭಾರಿ ಟ್ರೋಲ್ಗೆ ಒಳಗಾಗಿದೆ. ಈ ಅನುರಾಗ್ ಠಾಕೂರ್ ಸಾಮಾನ್ಯರಲ್ಲ. 2024ರವರೆಗೆ ಕೇಂದ್ರದಲ್ಲಿ ವಿವಿಧ ಸಚಿವ ಪದವಿಯನ್ನ ನಿಭಾಯಿಸಿದವರು. ಹಿಮಾಚಲ ಪ್ರದೇಶದಿಂದ ಸತತ 5 ಬಾರಿ ಲೋಕಸಭೆಗೆ ಆರಿಸಿ ಬಂದವರು. ಬಿಜೆಪಿಯ ಸಿದ್ಧಾಂತವನ್ನ ಟಿವಿ ಚಾನೆಲ್ಗಳಲ್ಲಿ ಪ್ರಬಲವಾಗಿ ಮಂಡಿಸುತ್ತಿರುವವರು, ಸ್ವದೇಶಿ ಮಂತ್ರವನ್ನ ಜಪಿಸುತ್ತಿರುವವರು. ಆದರೆ ಇವರ ಮಾತು ಮತ್ತು ವರ್ತನೆಗಳಿಗೆ ತಕ್ಕಂತೆ ಅವರ ಬದುಕು ಇಲ್ಲ ಅನ್ನುವುದು ಅವರ 82,000 ಬೆಲೆಯ ಬೆಲ್ಟ್ ಸಾರ್ವಜನಿಕವಾಗಿ ಎತ್ತಿ ತೋರಿಸಿದೆ. ಅಲ್ಲದೆ ಈ ಬೆಲ್ಟ್ ಗೋವಿನ ಚರ್ಮದಿಂದ ಮಾಡಲಾಗಿದೆ ಎಂಬ ಅಭಿಪ್ರಾಯವೂ ಇದೆ. ಬಹುಶಃ ಅನುರಾಗ್ ಠಾಕೂರ್ ಕೂಡ ಈ ಬೆಲ್ಟ್ ಅನ್ನ ಮರೆಮಾಚುವ ಉದ್ದೇಶವನ್ನ ಹೊಂದಿದ್ದರು. ಅಚಾನಕ್ಕಾಗಿ ಅದು ಕಾಣಿಸಿಕೊಂಡದ್ದು ಅವರಿಗೆ ಗೊತ್ತಾಗಿದೆ. ಆದ್ದರಿಂದಲೇ ತಕ್ಷಣ ಅವರು ಕುಳಿತುಕೊಂಡಿದ್ದಾರೆ. ಆ ಮೂಲಕ ಬೆಲ್ಟ್ ಬಹಿರಂಗವಾಗಿ ಕಾಣದಿರಲಿ ಎಂಬ ಪ್ರಯತ್ನ ನಡೆಸಿದ್ದಾರೆ. ಇದೀಗ ಕ್ಯಾಮೆರಾ ಸೆರೆ ಹಿಡಿದಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಬಿಜೆಪಿ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಎಂಬ ಮಾತಿಗೆ ಮತ್ತೊಮ್ಮೆ ಅನುರಾಗ್ ಠಾಕೂರ್ ಸಾಕ್ಷ್ಯ ಒದಗಿಸಿದ್ದಾರೆ. ಗೋಹತ್ಯೆಯ ವಿರುದ್ಧ ದೊಡ್ಡ ದನಿಯಲ್ಲಿ ಮಾತನಾಡುವ ಬಿಜೆಪಿ ವಿದೇಶಕ್ಕೆ ಮಾಂಸ ರಫ್ತು ಮಾಡುವುದರಲ್ಲಿ ಜಗತ್ತಿನಲ್ಲಿಯೇ 3ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಗೋಹತ್ಯೆಯ ಹೆಸರಲ್ಲಿ ಪ್ರತಿಭಟನೆ, ಧರಣಿ, ಹೋರಾಟಗಳನ್ನು ನಡೆಸುವ ಬಿಜೆಪಿ ಕೇರಳದಲ್ಲಿ ಅದರ ಪರವಾಗಿ ಮಾತಾಡುತ್ತದೆ. ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ. ಅಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿ ಮಾಡಲಾಗುವುದಿಲ್ಲ. ಅಲ್ಲಿ ಮುಕ್ತವಾಗಿಯೇ ಗೋಮಾಂಸ ಸಿಗ್ತದೆ. ಈಶಾನ್ಯ ಭಾರತದಲ್ಲಿ ಗೋಮಾಂಸಕ್ಕೆ ಯಾವುದೇ ಅಡ್ಡಿ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗಿಯೂ ಅಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಆಗುತ್ತಿಲ್ಲ. ಬಿಜೆಪಿಯ ನೀತಿ ಮತ್ತು ನಿಲುವುಗಳು ಬೂಟಾಟಿಕೆಯಿಂದ ಕೂಡಿವೆ ಎಂಬುದನ್ನು ಇವೆಲ್ಲ ಸಾಬೀತುಪಡಿಸುತ್ತದೆ. ಇದೀಗ ದೇಶೀಯತೆಯ ಬಗ್ಗೆ ಭಾಷಣ ಮಾಡಿದ ಮತ್ತು ದೇಶೀಯ ಉತ್ಪನ್ನಗಳನ್ನೇ ಖರೀದಿಸಿ ಎಂಬ ಪಾಠ ಮಾಡಿದ್ದ ಇದೇ ಅನುರಾಗ್ ಠಾಕೂರ್ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡು ಸಾರ್ವಜನಿಕ ಟೀಕೆಗೆ ಆಹಾರವಾಗಿದ್ದಾರೆ.